ಹಲೋ ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ದಿನದಲ್ಲಿ ನಾನು ನಿಮಗೆ ಸ್ಪೆಷಲ್ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ. ಸೊ ಬೆಳಿಗ್ಗೆನೇ ಭಾನುವಾರ ಮನೆಯಲ್ಲಿ ಪೂಜೆನ ಮುಗಿಸ್ದೆ. ಸೊ ನೈಟೇ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ರಮ್ಮ. ನಾನು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಪೂಜೆನ ಮಾಡಿದೆ. 6 ಗಂಟೆಗೆ ಎದ್ದು ಎಲ್ಲ ಪೂಜೆನೂ ಮುಗಿಸ್ದೆ. ತುಂಬಾ ಖುಷಿ ಆಯಿತು ನಾನು ಪೂಜೆ ಮಾಡಿದ್ದಕ್ಕೆ. ಮತ್ತು ಒಂದು ಕಡೆಯಿಂದ ಎಲ್ಲನೂ ನೈಟೇ ದೇವಸ್ಥಾನ ಕಂಪ್ಲೀಟಾಗಿ 100% ಆಗಿ ಕ್ಲೀನ್ ಮಾಡ್ಕೊಂಡಿದ್ರಿಂದ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ದೇವಸ್ಥಾನದಲ್ಲಿ ಈ ಥರ ಪೂಜೆ ಮಾಡಿ ಎಷ್ಟು ದಿನ ಆಯಿತು. ನಾನು ಯಾವಾಗಲೂ ಇದೇ ಥರ ನೀಟಾಗಿ ತುಂಬ ಹೊತ್ತು ಲೇಟಾಗಿ ಪೂಜೆ ಮಾಡ್ತಿದ್ದೆ. ಅದರಿಂದ ನನಗೆ ಮತ್ತೆ ಮನಸ್ಸಿಗೆ ಖುಷಿ ಅನ್ನೋದು ಸಿಕ್ತು. ಈ ಥರ ತುಂಬ ಇಷ್ಟಪಟ್ಟು ನಾನು ಇವತ್ತು ಪೂಜೆ ಮಾಡಿದೆ. ಎಷ್ಟೋ ದಿನಕ್ಕೆ ಸರ್ಜರಿ ಆದಾಗಲಿಂದ ಎಷ್ಟೋ ದಿನಕ್ಕೆ ಈ ಥರ ಇಷ್ಟಪಟ್ಟು ಪೂಜೆ ಮಾಡಿದ್ದು. ಸೊ ನಾವಿವತ್ತು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಎಲ್ಲಿಗೆ ಅಂತಂದರೆ ಬೈಲಾಂಜನೇಯ ದೇವಸ್ಥಾನ, ಊರ್ಡಿಗೆರೆ ಹತ್ರ ಇರೋ ಬೈಲಾಂಜನೇಯ ದೇವಸ್ಥಾನಕ್ಕೆ. ಸೊ ಅದರಿಂದನೇ ಎಲ್ಲನೂ ಪ್ಯಾಕಪ್ ಮಾಡಿಕೊಂಡು ಬೆಳಗಿನ ಎದ್ದು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡಿ ಈ ಥರ ನಮ್ಮ ಮನೇಲಿ ಪೂಜೆನ ಮುಗಿಸ್ಕೊಂಡೆ. ತುಂಬಾ ಖುಷಿಯಾಯಿತು ನನಗೆ. ಅಂದರೆ ಎಲ್ಲ ಕ್ಲೀನ್ ಮಾಡಿಕೊಡ್ತಿದ್ರು, ಅಮ್ಮ ಜಸ್ಟ್ ಮಾಡ್ತಿದ್ದೆ ಅಷ್ಟೇ. ಆದರೆ ಕಂಪ್ಲೀಟಾಗಿ ಜಾಸ್ತಿ ಟೈಮ್ ಕೊಡೋಕ್ಕಾಗ್ತಿಲ್ಲ ದೇವಸ್ಥಾನದಲ್ಲಿ, ಕಂಪ್ಲೀಟಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ಯಜಮಾನ್ರು ಮಾಡ್ತಿದ್ರು, ಅಮ್ಮ ಮಾಡ್ತಿದ್ರು. ನನಗೇನೋ ಪೂಜೆ ನಾನೇ ಮಾಡಿದ್ರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಕಂಪ್ಲೀಟಾಗಿ ಇವತ್ತು ನನಗಂತೂ ಮನಸ್ಸಿಗೆ ಖುಷಿ ಆಗೋ ಥರ ಪೂಜೆ ಮಾಡಿದೆ. ಲೇಟಾದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದು ದಾವಸ್ಪೇಟೆ ಮೇಲೆ, ಅಂದರೆ ಕೋಟಗೆರೆ ದಾವಸ್ಪೇಟೆ ಮೇಲೆ ಹೋಗೋದು. ಊಡಿಗೆರೆ ಹತ್ರ ಬೈಲಾಂಜನೇಯ ದೇವಸ್ಥಾನ ಅಂತ ಇದೆ. ಸೀತದ ಕಲ್ಲು ಅಂತ ಹೇಳ್ತಾರೆ. ತುಂಬ ವರ್ಷದಿಂದ ಪರಿಚಯ ನಮಗೆ ಆ ದೇವಸ್ಥಾನ. ಅಜ್ಜಿ ಚಿಕ್ಕ ವಯಸ್ಸಿಂದ, ಚಿಕ್ಕ ಪಾಪುಯಿಂದನೂ ಕರ್ಕೊಂಡು ಹೋಗ್ತಿದ್ದಾರೆ. ತುಂಬ ಇಷ್ಟ ನಂಗೆ ಆ ದೇವಸ್ಥಾನ ಅಂತಂದರೆ. ಸೊ ಅಜ್ಜಿ ಹೋಗ್ತೀವಿ ಅಂತ ಹೇಳಿದ್ರು, ನಾವು ಕೂಡ ಹೊರಟ್ವಿ ಸಂಡೇ ಹೊತ್ತು. ತುಂಬ ದಿನ ಆಗಿತ್ತು. ಆ ದೇವಸ್ಥಾನಕ್ಕೆ ಹೋಗಿ ನೋಡಿ, ಈಗ ಎಂಟ್ರಿ ಆಗ್ತಾಯಿದ್ದೀವಿ ಒಳಗಡೆ. ನಾವು ಆ ದೇವಸ್ಥಾನಕ್ಕೆ ಹೋಗಬೇಕಲ್ಲ, ಒಳಗಡೆ ಹೋಗ್ತಾಯಿದ್ದೀವಿ. ಬರೀ ಕಾಡು, ಒಂಥರ ಬೆಟ್ಟ ಗುಡ್ಡಗಳೇ ಜಾಸ್ತಿ, ತುಂಬ ಕಾಡಿದೆ. ಇವಾಗೆಲ್ಲ ಬಸ್ ಫೆಸಿಲಿಟಿ, ಆಟೋ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. ಆವಾಗ ಅಷ್ಟು ಇರ್ತಾ ಇರಲಿಲ್ಲ. ಟೈಮಿಂಗ್ಸ್ ಇರ್ತಾಯಿತ್ತು ಬಸ್ಸು ಮತ್ತು ಆಟೋ. ಅಷ್ಟು ಒಳಗಡೆ ಇದೆ ಇದು ದೇವಸ್ಥಾನ. ಮತ್ತು ಅಷ್ಟು ಗುಡ್ಡ ಬೆಟ್ಟ, ಬರೀ ಬೆಟ್ಟ ಗುಡ್ಡಗಳೇ, ಕಾಡು ಥರ ಇದೆ. ಎಲ್ಲೂ ಮನೆಗಳೇ ಇಲ್ಲ. ತುಂಬ ಒಳಗಡೆ ಹೋಗಬೇಕು. ಊರ್ಡಿಗೆರೆಯಿಂದ 2 2.5 ಕಿಲೋಮೀಟರ್ ಆಗುತ್ತೆ ಆ ದೇವಸ್ಥಾನ. ಕಾಡು ಥರ ಇದೆ ಎಲ್ಲನೂ. ನೋಡಿ, ಇಲ್ಲ ಅದು ಗೊತ್ತಾಗುತ್ತೆ ನಿಮಗೆ ನೋಡ್ತಾ ಇದ್ದರೆ. ಇನ್ನು ನಾವು ಹೋದಾಗಲೆಲ್ಲ, ನಾವು ಆವಾಗಲಿಂದ ಪದ್ಧತಿ ಯಾವ ಥರ ಮಾಡ್ಕೊಂಬರ್ತಾ ಇದ್ದೀವಿ ಅಂತಂದರೆ, ಹೋದಾಗಲೆಲ್ಲ ಒಂದು ಕೋಳಿನ ತೊಗೊಂಡೋಗಿ ಅಲ್ಲೇ ತೀರ್ಥ ಹಾಕಿಸ್ಕೊಂಡು ಅದಕ್ಕೆ ಅಲ್ಲೇ ಎಡೆ ಇಕ್ಬಿಟ್ಟು ಮಾಡಿಕೊಂಡು ತಿಂದ್ಬಿಟ್ಟು ಅಲ್ಲೆಲ್ಲ ಪ್ರಸಾದ ಹಂಚ್ಬಿಟ್ಟು ಬರೋ ಅಂಥರ. ಅದೇ ಥರ ಕೋಳಿಗಳನ್ನು ತೊಗೊಂಡು ನಾವಿಲ್ಲಿ ಪೂಜೆನ ಮಾಡಿಸ್ಕೊಂಡು ಅಲ್ಲೇ ಅಡುಗೆ ಮಾಡಿಕೊಂಡು ಅಲ್ಲೇ ಎಡೆ ಹಾಕ್ಬಿಟ್ಟು ದೇವರಿಗೆ ಅಲ್ಲೇ ನಾವು ಪ್ರಸಾದನ ತಿಂದ್ಬಿಟ್ಟು ಮನೆಗೆ ಬರಬೇಕು, ಈ ಪ್ರಸಾದ ಹಂಚ್ಬಿಟ್ಟು. ಸೊ ಅದೇ ಥರ ನಾವು ಸುಮಾರು ವರ್ಷಗಳಿಂದ ಮಾಡ್ಕೊಂಬರ್ತಾ ಇರೋದು. ನೋಡಿ, ಇಲ್ಲಿ ಎಂಟ್ರಿ ಆದ್ವಿ. ಇದೇ ದೇವಸ್ಥಾನ. ನಿಮಗೆಲ್ಲ ಕ್ಲಿಪ್ಪಿಂಗ್ಸು ಕೂಡ ನಾನು ಆ್ಯಡ್ ಮಾಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಾವು ಬೇರೆ ಭಾನುವಾರ ಹೋಗಿದ್ವಿ. ಸ್ವಲ್ಪ ರಶ್ ಜಾಸ್ತಿ ಇರುತ್ತೆ. ಶನಿವಾರ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಆದರೆ ಭಾನುವಾರ ಕೂಡ ರಶ್ ಇರುತ್ತೆ ಮಧ್ಯಾಹ್ನದ ಮೇಲೆ. ನಾವು ಹೋದಾಗ ಬೆಳಗ್ಗೆನೇ ಅಷ್ಟೊಂದು ಇರಲಿಲ್ಲ. ಅಲ್ಲಿ ದೇವ್ರು ಕೂಡ ದೇವ್ರು ಕರೆಸಿದ್ದು. ತುಂಬ ಚೆನ್ನಾಗಿತ್ತು ಅದೆಲ್ಲ ನೋಡೋದಕ್ಕೆ. ನಾವು ಆವಾಗಲೇ ಹೋದ್ವಿ ಆ ಟೈಮ್ಗೆ. ಇದು ದೇವಸ್ಥಾನದ ಸುತ್ತಮುತ್ತ ಇರುವಂಥ ಪ್ಲೇಸ್ ಈ ಥರ ಇರುತ್ತೆ. ತುಂಬ ಕೂಲಾಗಿರುತ್ತೆ ವಾತಾವರಣ ಅಂತೂ. ಮಂಕೀಸು ಎಲ್ಲ ನೋಡಿಕೊಂಡು ನನ್ನ ಮಗಳಂದು ತುಂಬ ಖುಷಿಪಟ್ಲು. ಮಮ್ಮಿ ಮಂಕಿ ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲೆಲ್ಲ ತುಂಬ ಖುಷಿಯಾಗುತ್ತೆ. ಪ್ರಶಾಂತವಾದ ವಾತಾವರಣ ಇರುತ್ತೆ ದೇವಸ್ಥಾನದಲ್ಲಿ. ಇದಕ್ಕೆಲ್ಲ ವಾಯ್ಸ್ ಓವರ್ ಕೊಟ್ಟರೆ ಚೆನ್ನಾಗಿರೋದಲ್ಲ, ಹಂಗೆ ಆ್ಯಡ್ ಮಾಡಿ.
ಸೊ ತುಂಬಾ ಪವರ್ಫುಲ್ ದೇವರು ಇಲ್ಲಿರೋ ದೇವರು. ಅಲ್ಲಿ ಹೂನಾರ ಕೂಡ ದೇವ್ರ ಮೇಲಿರೋದು ನಮ್ಮ ಕಾರ್ಗೆ ಹಾಕೋದಕ್ಕೆ ಕೊಟ್ಟರು. ಅವ್ರು ಪೂಜಾರಿಯವರು ಕೂಡ ತುಂಬ ವರ್ಷದಿಂದ ಹೋಗೋದ್ರಿಂದ ಅವ್ರಿಗೆ ತುಂಬ ಪರಿಚಯ ಇದ್ದೀವಿ ನಾವು. ತುಂಬ ಗುರುತಿಡಿದು ಮಾತಾಡಿಸ್ತಾರೆ. ತುಂಬ ಖುಷಿ ಆಗುತ್ತೆ. ಅದು ದೇವ್ರ ಮೇಲಿರೋ ಹೂವನ್ನೇ ಕೊಟ್ಟರು ಕಾರ್ಗೆ ಹಾಕೋದಕ್ಕೆ. ಸೊ ಇದು ನಮ್ಮ ಮನೆ ದೇವರು. ಇದು ನಮ್ಮ ತವ್ರ ಮನೆ ದೇವರು ಆಂಜನೇಯ ಬಂದ್ಬಿಟ್ಟು. ಅಂದರೆ ಬಯಲಾಂಜನೇಯ ನಮ್ಮ ಮನೆ ದೇವರಲ್ಲ, ಇಲ್ಲಿರೋ ದೇವರಲ್ಲ. ಬಟ್ ಆದರೆ ನಮ್ಮ ಮನೆ ದೇವರು ಆಂಜನೇಯನೇ, ನಮ್ಮ ತವ್ರ ಮನೆ ದೇವರು. ತುಂಬ ವರ್ಷಗಳಿಂದ ಇಲ್ಲಿಗೆ ಬರೋದ್ರಿಂದ ಅದನ್ನೇ ನಾವು ವರ್ಷಕ್ಕೊಂದ್ಸಲ ನಡೆಸ್ಕೊಂಡು ಬರ್ತಾ ಇರ್ತೀವಿ. ಮತ್ತು ಇಲ್ಲಿ ತುಂಬ ಒಳ್ಳೆಯದಾಗಿದೆ ಎಲ್ಲಿಗೆ ಹೋಗಿರೋದ್ರಿಂದ. ಅದಕ್ಕೆ ನಾವು ತುಂಬ ಇಷ್ಟಪಟ್ಟು ಹೋಗ್ತೀವಿ. ತುಂಬ ಜನ ಭಕ್ತಾದಿಗಳಷ್ಟೇ ತುಂಬ ಜನ ಬರ್ತಾರಲ್ಲಿ, ತುಂಬ ಜನ ಸೇರ್ತಾರಲ್ಲಿ. ಶನಿವಾರ ಬಂದರೆ ತುಂಬ ರಶ್ ಇರುತ್ತೆ. ಶ್ರಾವಣದಲ್ಲಂತೂ ಅಷ್ಟು ರಶ್ ಇರುತ್ತೆ, ಹೇಳೋಕ್ಕೆ ಆಗಲ್ಲ, ಅಷ್ಟು ರಶ್ ಇರುತ್ತೆ. ತುಂಬ ಪವರ್ಫುಲ್ ಗಾಡ್ ಅಂತಲೇ ಹೇಳ್ಬೋದು ಇಲ್ಲಿರೋ ದೇವರು. ಇನ್ನು ನನ್ನ ಮಗಳನ್ನ ಪಂಜರದಲ್ಲಿ ಗಿಳಿನ ಕೂಡ ಹಾಕಿರೋದ್ರೆ ಆಚೆಗೆ ಬಿಟ್ಟರೆ ಹಿಂಗೆ ಸ್ವತಂತ್ರವಾಗಿ ಖುಷಿಯಾಗಿ ಹಾರಾಡ್ಕೊಂಡಿರುತ್ತೋ ಆ ಥರ ಮಂಕಿಗಳೆಲ್ಲ ನೋಡಿಕೊಂಡು ಅದ್ರ ಜೊತೆ ಆಟ ಆಡಿಕೊಂಡು ಅದನ್ನು ಕರಿತಾ ಆಟ ಆಡ್ಕೊಂಡು ಇದ್ಲು. ಮತ್ತು ಕೋಳಿ ಎಲ್ಲ ಕಟ್ ಮಾಡಿಸ್ಕೊಂಡು ಅದೆಲ್ಲ ಅಲ್ಲೇ ಕಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಕೊಡ್ತಾರೆ. ಅದು ಒಂದು ಪದ್ಧತಿ, ಇಲ್ಲೇ ಅಡುಗೆ ಮಾಡಿಕೊಂಡು ಎಡೆ ಹಾಕ್ಬಿಟ್ಟು ತಿನ್ನೋದು ಅಂತ ಅಂದ್ಬಿಟ್ಟು ಅದಕ್ಕೆ ನಾವು ಅದಕ್ಕೆಲ್ಲ ಸಿದ್ಧತೆಗಳೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ಪೂಜೆ ಕೂಡ ಮಾಡಿಸ್ಕೊಂಡು ಬಂದ್ವಿ. ಮತ್ತು ನನ್ನ ತಮ್ಮ ಕೂಡ ನಮ್ಮ ಜೊತೆಲಿ ಬಂದಿದ್ದ. ಎಲ್ಲರಿಗೂ ಅವನು ಫ್ಯಾಮಿಲಿ ಗ್ರೂಪ್ಗೆಲ್ಲ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದ, ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ನೋಡಿ ಇದೇ ಗರ್ಭಗುಡಿ. ಇಲ್ಲಿ ಆಂಜನೇಯ ಸ್ವಾಮಿ ದರ್ಶನ ಎಲ್ಲರಿಗೂ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ಆ ದೇವ್ರನ್ನ. ಸೊ ಇಲ್ಲಿ ಚಿಕನ್ ಸಾಂಬಾರನ್ನು ಮಾಡೋದಕ್ಕೆ ಎಲ್ಲನೂ ಸಿದ್ಧತೆಗಳನ್ನು ಮಾಡಿಕೊಂಡು ಮಾಡ್ತಾಯಿದ್ದಾರೆ. ಸೊ ಅಲ್ಲೇ ಎಲ್ಲ ಫೆಸಿಲಿಟಿ ಇರುತ್ತೆ. ಸೌದೆ ಒಲೆ ಎಲ್ಲ ಫೆಸಿಲಿಟಿ ಕೂಡ ಇರುತ್ತೆ. ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ಕ್ಲೀನ್ ಮಾಡಿ ಕೋಳಿನ ಎಲ್ಲ ಅಲ್ಲೇ ಕೊಡ್ತಾರೆ. ಅದರಿಂದ ಅದನ್ನು ಈಗ ನಮ್ಮ ತಮ್ಮ ಮತ್ತು ನಮ್ಮ ಹಸ್ಬೆಂಡ್ ಅವ್ರು ಮಾಡ್ತಾಯಿದ್ದಾರೆ. ಇಲ್ಲಿ ನಾನು ಕೂಡ ಜಸ್ಟ್ ಒಗ್ಗರಣೆ ಹಾಕ್ತಾಯಿದ್ದೀನಿ. ಮಸಾಲೆ ಎಲ್ಲ ನಾನೇ ಮಾಡ್ಕೊಂಡಿದ್ದು, ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಬಟ್ ಅವರಿಬ್ಬರು ಮಾಡ್ತಾಯಿದ್ದಾರೆ, ಜಸ್ಟ್ ಸುಮ್ಮನೆ ಅಷ್ಟೇ ಹೆಲ್ಪಿಗೆ ನಾನು. ಏನೇ ಹೇಳಿ ಗ್ಯಾಸಲ್ಲಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಮನೆ ಒಳಗಡೆ ಇಲ್ಲಿ ಆಚೆ ಹೋಗಿ ಈ ಥರ ಎಲ್ಲಾದರೂ ಅಡುಗೆ ಮಾಡ್ಕೊಂಡು ತಿನ್ನೋದ್ರಲ್ಲಿರೋ ಖುಷಿ ಏನರಲ್ಲೂ ಇಲ್ವಾ? ಅಷ್ಟು ಖುಷಿಯಾಗಿರುತ್ತೆ. ಫ್ಯಾಮಿಲಿ ಎಲ್ಲ ಸೇರಿ ಒಂದು ಕಡೆ ಎಲ್ಲಾದರೂ ಕ್ಯಾಂಪ್ ಥರನೇ ಅಂತ ಅನ್ನಿಸ್ತು ನಮಗೆ. ಒಂಥರ ದೇವಸ್ಥಾನದಲ್ಲಿ ಹೋಗಿ ಖುಷಿ ಬಂದಿರೋದಕ್ಕಿಂತ ಹೆಚ್ಚಾಗಿ ಈ ಥರ ಎಲ್ಲ ಆಚೆಗಡೆ ಔಟ್ಸೈಡ್ ಹೋಗಿ ಒಂದು ವೆಕೇಷನ್ಗೆ ಹೋಗಿ ಬರೋ ಥರ ಖುಷಿ ಸಿಕ್ತು ನಮಗೆ ಅವತ್ತು. ನೀವೆಲ್ಲ ಈ ಥರ ಎಷ್ಟು ಜನ ಇಷ್ಟಪಡ್ತೀರಾ ಆಚೆ ಕಡೆ ವೆಕೇಷನಲ್ಲಿ ಹೋಗಿ ಅಡುಗೆ ಮಾಡ್ಕೊಂಡು ತಿಂದ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರಬೇಕು ಅಂತ? ನಮಗೆ ಅರ್ಥ ದೇವಸ್ಥಾನಕ್ಕೆ ಹೋಗಿ ಖುಷಿ ಆದರೆ ದೇವ್ರನ್ನ ದರ್ಶನ ಮಾಡ್ಕೊಂಡು ಈ ಥರ ಆಚೆ ಕಡೆ ವೆಕೇಷನಲ್ಲಿ ತಿಂದ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರೋದೇ ಒಂದು ಸಖತ್ ಖುಷಿಯಾಗಿರುತ್ತೆ ಅಲ್ವಾ? ನಾವು ಬೆಳಿಗ್ಗೆ ಇಲ್ಲಿಂದನೇ ಮಸಾಲಾನ ರೆಡಿ ಮಾಡ್ಕೊಂಡು ಹೋಗಿದ್ವಿ. ಸೊ ಅಲ್ಲೆಲ್ಲ ಕ್ಲೀನ್ ಮಾಡಿ ಕೊಡೋದಾಗಿದ್ದ ಆರಾಮಾಗಿ ಎಲ್ಲ ಮಾಡ್ಕೊಂಡ್ವಿ. ಆಚೆ ಕಡೆ ಒಂಥರ ಈ ಥರ ಒಕೇಶ್ನಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದು ಎಲ್ಲ ತುಂಬ ಇಷ್ಟ ಆಗುತ್ತೆ ನನಗಂತೂ. ಈ ಥರ ಹೋಗೋಕ್ಕೆ, ಈ ಥರ ಆಚೆ ಕಡೆ ಎಲ್ಲ ಎಂಜಾಯ್ ಮಾಡೋದಕ್ಕೆ, ಮನೆಯಲ್ಲೇ ಇದ್ದು ಕಟ್ಟಾಗ್ದಂಗೆ ಪಂಜರದಲ್ಲಿ ಇಟ್ಟಿರೋ ಗಿಳಿ ಆಗಿರೋ ಥರ ಆಚೆ ಕಡೆ ಸ್ವತಂತ್ರವಾಗಿ ಈ ಥರ ಎಂಜಾಯ್ ಮಾಡಬೇಕು. ನೋಡಿ ಎಷ್ಟು ದಿನ ಲೈಫಲ್ಲಿ ನಾವು ಖುಷಿಯಾಗಿರ್ತೀವಿ ಅನ್ನೋದು ಇಂಪಾರ್ಟೆಂಟು. ನಾವೆಲ್ಲ ಇಷ್ಟೆಲ್ಲ ಕಷ್ಟಪಡೋದು ಖುಷಿಯಾಗಿರೋದಕ್ಕೆ ಅಲ್ವಾ? ಸೊ ಮೇನ್ ಅನ್ನೋದು ಖುಷಿಯಾಗಿರಬೇಕು. ಮೇನ್ ಈ ಥರ ಎಲ್ಲ ನೋಡಬೇಕು. ಯಾವಾಗ ನೋಡಬೇಕು, ಯಾವಾಗ ಇರ್ತೀವೋ, ಎಷ್ಟು ದಿನ ಬದುಕ್ತೀವೋ ಅಂತ ಯಾವಾಗೂ ಯಾರಿಗೆ ಏನೂ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಸೊ ಈ ಥರ ಇರೋದಷ್ಟು ದಿನ ಟ್ರಿಪ್ಸು ಅಲ್ಲಿ ಇಲ್ಲಿ ಅಂತಂದ್ಬಿಟ್ಟು, ಪುಣ್ಯಕ್ಷೇತ್ರಗಳು ಅಲ್ಲಿ ಇಲ್ಲಿ ಅಂತಂದ್ಬಿಟ್ಟು, ಒಕೇಶನ್ಸ್ ಅಂದ್ಬಿಟ್ಟು ತುಂಬ ಎಂಜಾಯ್ನ ಮಾಡಿರಿ. ಆದಷ್ಟು ಖುಷಿಯಾಗಿರಿ. ಲೈಫ್ನ ಎಂಜಾಯ್ ಮಾಡಬೇಕು. ಯಾವಾಗ ಯಾವ ಟೈಮಲ್ಲಿ ಯಾರಿಗೆ ಏನಾಗುತ್ತೆ ಅಂತ ಯಾರೂ ಊಹಿಸೋಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? ಖುಷಿಯಾಗಿದ್ದಷ್ಟು ನಾವು ತುಂಬಾ ಒಳ್ಳೆಯದು. ಯಾಕಂದರೆ ಇಷ್ಟೆಲ್ಲ ಕಷ್ಟಪಡೋದು ಖುಷಿಯಾಗೋದು ಇರೋದಕ್ಕೆ. ನಾವು ಸುಮ್ಮನೆ ಟೆನ್ಷನ್ ತೊಗೊಂಡು ಇಲ್ದಿರೋ ಲೈಫಲ್ಲಿ ಕಮಿಟ್ಮೆಂಟ್ ಎಲ್ಲ ಜಾಸ್ತಿ ಮಾಡಿಕೊಂಡು ಆ ಥರ ಟೆನ್ಷನ್ಸ್ ಎಲ್ಲ ನಾವು ಜಾಸ್ತಿ ತೊಗೊಳ್ಳಲ್ಲ. ನಮಗೂ ಇದೆ ಟೆನ್ಷನ್ಸು, ಬಟ್ ಆದರೆ ಈ ಥರ ಅವಾಗವಾಗ ಚಿಲ್ ಆಗ್ತಾ ಇರಬೇಕು. ಟೆನ್ಷನ್ ಮಾಮೂಲಿ ಇದ್ದೇ ಇರುತ್ತೆ, ಯಾರಿಗಿರಲ್ಲ ಹೇಳಿ ಅಲ್ವಾ? ಇರೋ ತನಕ ನಗ್ನಗ್ತಾ ಖುಷಿಯಾಗಿರಿ. ನಾವು ಖುಷಿಯಾಗಿದ್ದು ಬೇರೆಯವ್ರನ್ನ ಖುಷಿಯಾಗಿರಿಸೋಣ. ಯಾಕೆ ದ್ವೇಷ? ಎಲ್ಲ ಒಬ್ಬರನ್ನ ನೋಡಿದ್ರೆ ದ್ವೇಷ, ಒಬ್ಬರನ್ನ ನೋಡಿದ್ರೆ ಹೊಟ್ಟೆ ಕಿಚ್ಚು, ಒಬ್ಬರನ್ನ ನೋಡಿದ್ರೆ ಅಸೂಯೆ, ಇದೆಲ್ಲ ಬೇಕಾಗಿಲ್ಲ ನಮಗೆ. ನಾವೆಲ್ಲರೂ ಯಾರೂ ಇಲ್ಲೇ ಇದ್ದು ಹೋಗೋದಿಲ್ಲ, ಇಲ್ಲೇ ಇರೋಕ್ಕೆ ಬಂದಿಲ್ಲ ನಾವು. ನಮಗೆ ಸ್ವಲ್ಪ ಕಾಲ, ಸ್ವಲ್ಪ ವರ್ಷಗಳಷ್ಟೇ ದೇವ್ರು ಕೊಟ್ಟಿರೋದು. ಅದರಲ್ಲೂ 100 ಇಯರ್ಸ್ ತನಕ ಇರ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಯಾವಾಗ ಯಾರು ದೇವ್ರು ಕರೆದಾಗ ಹೋಗ್ತಾ ಇರಬೇಕು ಅಲ್ವಾ? ಅದಕ್ಕೆ ಒಬ್ಬರ ಮೇಲೆ ಒಬ್ಬರು ದ್ವೇಷ ಬಿಟ್ಬಿಟ್ಟು ನೀವು ನಗ್ರಿ, ಇದು ಬೇರೆಯವ್ರನ್ನ ನಗಿಸ್ತಾ ಇರಿ. ನಿಮ್ಗೆ ಒಳ್ಳೇದು ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂದರೂ ಕೆಟ್ಟದಂತೂ ಯಾವುದೇ ಕಾರಣಕ್ಕೂ ಮಾಡಬೇಡ್ರಿ. ಸೊ ಪುಣ್ಯ ಪ್ರತಿಫಲ ನಿಧಾನಕ್ಕೆ ಸಿಗ್ಬೋದೇನೋ, ಕರ್ಮ ಪ್ರತಿಫಲ ಅದು ಬೇಗನೆ ಸಿಗುತ್ತೆ, 10 ಪಟ್ಟು ಜಾಸ್ತಿನೇ ಸಿಗುತ್ತೆ. ಒಬ್ರಿಗೆ ಕೆಟ್ಟದ್ದು ಮಾಡೋದ್ರಿಂದ ನಮಗೆ ಅದು 10 ಪಟ್ಟು ಜಾಸ್ತಿ ಕೆಟ್ಟದಾಗತ್ತೆ. ಸೊ ಆದಷ್ಟು ಬೇರೆಯವರು ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು. ನಾವು ಬೇರೆಯವ್ರನ್ನ ಬೆಳೆಸಿದ್ರೆ ದೇವ್ರು ನಮ್ಮನ್ನು ಬೆಳೆಸ್ತಾನೆ. ಇದೇ ಅಲ್ವಾ ಜೀವನ ಅಂದರೆ? ನೋಡಿ ಇಲ್ಲಿ ನಾನು ಪೂಜೆ ಮಾಡಿಸ್ಕೊಂಡು ಬಂದಾದಮೇಲೆ ಅಬ್ಸರ್ವ್ ಮಾಡಿರಲಿಲ್ಲ. ನಮ್ಮ ಅಜ್ಜಿ ಹೇಳಿದ್ರು, ಓಪನ್ ಮಾಡಿಬಿಟ್ಟು ಹೂವು ಬಂದಿದೆ ನಿಮ್ಮ ತೆಂಗಿನಕಾಯಿಲಿಂದ. ಅವರೊಂದು ಸೆಟ್ ಪೂಜೆ ಸಾಮಾನು ತಂದಿದ್ರು, ನಾವು ಕೂಡ ತೊಗೊಂಡೋಗಿದ್ವಿ. ಬಟ್ ನಾವು ಹೊಡೆದಿರೋ ತೆಂಗಿನಕಾಯಲ್ಲಿ ಹೂವು ಬಂದಿತ್ತು. ಅದು ದೇವಸ್ಥಾನದಲ್ಲಿ ಹೊಡೆಸಿರೋ ತೆಂಗಿನಕಾಯಲ್ಲಿ. ತುಂಬಾ ಖುಷಿಯಾಯಿತು. ಎಲ್ಲರೂ ಹೇಳ್ತಾರೆ ತೆಂಗಿನಕಾಯಲ್ಲಿ ಹೂವು ಬಂದರೆ ತುಂಬ ಒಳ್ಳೆಯದಾಗುತ್ತೆ.
ಒಂದು ಶುಭ ಸೂಚನೆ ಅಂತಲೇ ಹೇಳ್ತಾ ಇರ್ತಾರೆ. ನನಗಂತೂ ತುಂಬ ಖುಷಿ ಆಯಿತು. ಏನು ಒಳ್ಳೆಯದಾಗುತ್ತೋ ಬಿಡುತ್ತೋ ನಮಗಂತೂ ಗೊತ್ತಿಲ್ಲ. ಬಟ್ ದೇವರು ನಾನಿದ್ದೀನಿ ಅಂತಂದ್ಬಿಟ್ಟು ಈ ಮೂಲಕ ಒಳ್ಳೆಯ ಸೂಚನೆನ ಕೊಡ್ತಾನಲ್ವ. ಅದರಿಂದ ಇದನ್ನು ನೋಡಿದ್ಮೇಲೆ ನನಗೆ ಅರ್ಥ ಆಗಿದ್ದು ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೆಯದೇ ಆಗುತ್ತೆ ಅನ್ನೋದನ್ನ ನಂಬಬೇಕು. ನಂಬದಾಗ್ಲೇ ಒಳ್ಳೆಯವ್ರಿಗೆ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು. ಎಲ್ಲ ಖಂಡಿತ ಒಳ್ಳೇದು ಮಾಡ್ತಾನೆ. ಒಳ್ಳೆಯವ್ರಿಗೆ ದೇವರು ಖಂಡಿತ ಇದ್ದೇ ಇರ್ತಾನೆ. ಅದೇ ಮೂಲಕ ನಂಗೆ ಈ ಥರ ಇದರಿಂದ ಅರ್ಥ ಆಯಿತು. ಈ ಥರ ಹೂವು ಬಂದಿರೋದ್ರಿಂದ ಎಲ್ಲರೂ ಅದೇ ಥರ ಹೇಳ್ತಾರೆ. ತುಂಬಾ ಖುಷಿ ಆಯಿತು ನನಗೆ. ಮತ್ತು ನಾನಿಲ್ಲಿ ನಿಮಗೆ ಹೇಳೋದೇ ಮರ್ತಿದ್ದೆ. ಅದೇ ಒಂದು ಕ್ಲಿಪ್ನ ಆ್ಯಡ್ ಮಾಡಬೇಕಾದ್ರೆ ಇದನ್ನು ಮರ್ತಿದ್ದೀನಿ ಅಂತಂದ್ಬಿಟ್ಟು ನಾನು ದೀಪ ಹಚ್ಚಿದಾಗ ಹೋಗ್ಬೇಕಾದ್ರೇ ನೋಡಿಕೊಂಡೆ ದೀಪದಲ್ಲಿ ಹೂವು ಬಂದಿತ್ತು. ಅದನ್ನು ನೋಡಿ ತುಂಬ ಖುಷಿ ಆಯಿತು. ಸುಮಾರು ಸಲ ನಾನು ಈ ಥರ ದೀಪ ಹಚ್ಚಿದಾಗ ಸುಮಾರು ಸಲ ಹೂವು ಬಂದಿದೆ. ಯಾರು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನನಗಂತೂ ನಂಬಿಕೆ ಇದೆ ಒಳ್ಳೆಯದಾಗುತ್ತೆ. ದೀಪದಲ್ಲಿ ಹೂವು ಬಂದರೆ, ತೆಂಗಿನಕಾಯಲ್ಲಿ ಹೂವು ಬಂದರೆ ಒಳ್ಳೆಯದಾಗುತ್ತೆ ಅಂತ ನಾನು ನಂಬ್ತೀನಿ. ನೋಡಿ, ಇದು ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ದೇವಸ್ಥಾನ. ನಿಮಗೆ ಪೂರ್ತಿ ತೋರ್ಸೋಕ್ಕಾಗ್ತಿಲ್ಲ, ಸ್ವಲ್ಪ ತೋರಿಸ್ತಿದ್ದೀನಿ. ಮುಂಚೆ ಇಲ್ಲೇ ಮೇನ್ ಇದ್ದಿದ್ದು ದೇವರು. ಬಟ್ ಈಗ ಇಲ್ಲಿ ಕಟ್ಟಿಸ್ತಾ ಇರೋದ್ರಿಂದ ಅಲ್ಲಿ ಪೂಜೆ ಮಾಡಿಸ್ತಿದ್ದಾರೆ. ಮೇನ್ ದೇವರಿರೋದೇ ಇಲ್ಲಿ. ನಾವೆಲ್ಲ ಫಸ್ಟ್ ಇಲ್ಲಿ ತುಂಬ ಬಂದು ಇಲ್ಲಿ ನಿದ್ದೆ ಎಲ್ಲ ಮಾಡಿಬಿಟ್ಟು ಹೋಗಿದ್ದೀವಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ತುಂಬ ಪವರ್ಫುಲ್. ಎಷ್ಟು ಜನ ಬರ್ತಾರಂದರೆ ಏನು ಒಳ್ಳೇದಾಗ್ದೇ ಅಷ್ಟೊಂದು ಜನ ಬರ್ತಾರೆ. ತುಂಬ ಜನ ಬರ್ತಾರೆ. ಅದರಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಇನ್ನೂ ರೆಡಿ ಆಗ್ತಾನೇ ಇದೆ ಇದು. ದೇವರು ನಿಮಗೂ ಕೂಡ ದರ್ಶನ ಸಿಗಲಿ. ದೇವ್ರದ್ದು ನಿಮಗೂ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಅಷ್ಟು ಐಶ್ವರ್ಯ, ಆರೋಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ನೋಡಿ, ನೀವು ನೋಡಿಕೊಂಡು ದೇವ್ರ ದರ್ಶನ ಮಾಡ್ಕೊಳ್ಳಿ. ಆಂಜನೇಯ ಸ್ವಾಮಿ, ವಾಯುಪುತ್ರ, ಬಜರಂಗಿ ನಿಮಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಲ್ಲಿ ಪೂಜೆನ ಮತ್ತೊಂದು ಸಲ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಕಾಯಿ ಎಲ್ಲ ಹೊಡೆದ್ಬಿಟ್ಟು, ಹಿಡ್ಕಾಯಿ ಎಲ್ಲ ಹೊಡೆದ್ಬಿಟ್ಟು, ತೆಂಗಿನಕಾಯಿ ಎಲ್ಲನೂ. ಬಟ್ ಆದರೆ ನನ್ನ ಮಗಳು ಬರಬೇಕಾದ್ರೆ ಬಿಡಬೇಕಲ್ಲ, ಮಾಮೂಲಿ ಅದು ಇದು ತೊಗೊಳ್ಬೇಕು ಅಂತಂದ್ಬಿಟ್ಟು 2 ಬಲೂನ್ ತೊಗೊಂಡು ಆಗಲೇ 2 ಬಲೂನ್ ಹೊಡೆದಾಕಿದ್ಲು. ಇಲ್ಲಿ ಪೂರ್ತಿ ದೇವಸ್ಥಾನನ ತೋರ್ಸೋಕ್ಕೆ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿಲ್ಲ. ಅದರಿಂದ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ. ನಾನು ಇದು ಬೇಕು ಅಂತ ಎಲ್ಲನೂ ಕೇಳ್ತಾಳೆ. ಎಷ್ಟಿದೆ ಅಂದರೆ ಮನೆಯಲ್ಲಿ 3 ಮೂಟೆ ಕಟ್ಟಾಕಿದ್ದೀನಿ. ಅಲ್ಲಿಗೂ ನನಗೆ ಇದು ಬೇಕು. ಎಲ್ಲಾದರೂ ಹೋದರೆ ಕಂಪಲ್ಸರಿ ಏನಾದರೂ ಒಂದು ತೊಗೊಂಡು ಬರಲೇಬೇಕು. ಒಬ್ಬೊಬ್ಬರ ಹತ್ರ ಒಂದೊಂದು ತೆಗೆಸ್ಕೊಳ್ತಾಳೆ. ನಮ್ಮ ಅಜ್ಜಿ ಹತ್ರ ತೆಗೆಸ್ಕೊಂಡ್ಳು, ನಮ್ಮ ಹಸ್ಬೆಂಡ್ ಹತ್ರನೂ ತೆಗೆಸ್ಕೊಂಡ್ಳು, ನನ್ನ ತಮ್ಮನ ಹತ್ರ ಕೂಡ ತೆಗೆಸ್ಕೊಂಡ್ಳು. ನನಗೆಲ್ಲನೂ ಬೇಕು, 3 ಬೇಕು ಅಂತ ಹಠ ಹಿಡಿತಾಳೆ. ಎಲ್ಲೋದ್ರೂ ಅಷ್ಟೇ, ಮಕ್ಕಳೇ ಅಷ್ಟೇ ಅಲ್ವಾ. ಏನೇ ಇದ್ದರೂ ಎಷ್ಟೇ ಇದ್ದರೂ ಸಡನ್ನಾಗಿ ನೋಡಿದ ತಕ್ಷಣ ಬೇಕಾಗುತ್ತೆ. ಅದರಲ್ಲೂ ಇವ್ರು ಹಠ ಮಾಡೋದಕ್ಕೂ ಅವ್ರನ್ನ ಜಾಸ್ತಿ ದುಡ್ಡು ಡಿಮ್ಯಾಂಡ್ ಮಾಡೋದಕ್ಕೂ ಸರಿ ಹೋಗುತ್ತೆ ಅಲ್ವಾ. ಮಕ್ಕಳು ಹಠ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ, ಅದಕ್ಕೆ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ. ಅಂಥ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ. ನಾವು ಜಾಸ್ತಿ ಆದರೂ ಕೊಡಿಸ್ಲೇಬೇಕು, ಇವ್ರು ಕೇಳಬೇಕಲ್ಲ. ಅದರಿಂದ ಸೊ ಅಲ್ಲಿ ಮತ್ತೆ ದರ್ಶನ ಮಾಡಿಕೊಂಡು ಮತ್ತೆ ವಾಪಸ್ ಬಂದ್ವಿ. ವಾಪಸ್ ಬರೋ ಅಷ್ಟರಲ್ಲಿ 3:30 ಆಗೋಗಿತ್ತು. ನಾವು ಬೇರೆ ರಾತ್ರಿ ಮಲಗಿದ್ದು ಲೇಟು, ಬೆಳಗ್ಗೆ ಎದ್ದಿದ್ದು ಲೇಟು. ಅದರಿಂದ ಸ್ವಲ್ಪ ತಲೆನೋವು ಬಂದಿತ್ತು. ಮತ್ತು ವಾಪಸ್ಸು ಓಡ್ತಾ ಇದ್ದೀವಿ. ನನಗದೇನೋ ಗೊತ್ತಿಲ್ಲ, ಎಲ್ಲಿಗಾದ್ರೂ ಹೋಗಬೇಕಂದ್ರೆ ಅಷ್ಟು ಇಷ್ಟ ಆಗಲ್ಲ. ಬಟ್ ದೇವಸ್ಥಾನಗಳ್ಗೆ ಹೋಗ್ಬೇಕಂದ್ರೆ ನಾನು ಬೇಡ ಅಂತ ಮಾತ್ರ ಹೇಳಲ್ಲ. ಹೋಗೋಣ ಅಂತ ಅಂತ ಇರ್ತೀನಿ. ಅದೇನೇ ಕಷ್ಟ ಇರಲಿ, ಜರ್ನಿ ಮಾಡೋಕ್ಕೆ ಕಷ್ಟ ಇದ್ದರೂ, ನನಗೆ ಹುಷಾರಿಲ್ಲ ಅಂತ ಬೇಡ ಅಂತ ಅನಿಸಿದ್ರು ಕೂಡ ನಾನು ದೇವಸ್ಥಾನಗಳಿಗೆ ಮಾತ್ರ ಇಲ್ಲ ಅಂತನಲ್ಲ, ಬರಲ್ಲ ಅಂತನಲ್ಲ, ಟಕ್ ಅಂತ ರೆಡಿ ಆಗಿಬಿಡ್ತೀನಿ. ಸೊ ಸ್ಯಾಟರ್ಡೆ ನೈಟು ಜಾಮೂನನ್ನು ಮಾಡಿದ್ರು ಹಸ್ಬೆಂಡು. ಅದು ಕೂಡ ತಿಂದ್ಕೊಂಡು ತಲೆ ನೋವ್ತಿದೆ ಅಂತಂದ್ಬಿಟ್ಟು ನನಗೆ ಕಾಫಿನ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಕಾಫಿ ಟೀ ಕುಡಿಯೋಲ್ಲ, ಯಾವಾಗಾದರೂ ತಲೆನೋವು ಬಂದಾಗಷ್ಟೇ. ಅವಳಿಗೆನ ಬೂಸ್ಟನ್ನು ಮಾಡಿಕೊಡ್ತಾ ಇದ್ದೀನಿ. ಸೊ ಹಾಗೆ ಒಂದು ರಿಕ್ವೆಸ್ಟು, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೊಸಬ್ರು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಡಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕನ್ನು ಮಾಡಿ, ಓಕೆನಾ. ಸೊ ನಿಮ್ಮ ಲೈಕು, ನಿಮ್ಮ ಕಮೆಂಟು ನಮ್ಮನ್ನು ಇನ್ನಷ್ಟು ಉತ್ಸಾಹದಿಂದ ವಿಡಿಯೋಗಳು ಮಾಡೋದಕ್ಕೆ ಸಪೋರ್ಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಾನು ನಿಮಗೆ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.